ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಪುರ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಇದು CGPA ಟು ಪರ್ಸೆಂಟೇಜ್ ಕನ್ವರ್ಷನ್ ಸರ್ಟಿಫಿಕೇಟ್ ಬೇಕಿತ್ತು. ಆವಾಗಲೇ ಮೇಲ್ ಬಂದಿತ್ತು ಗುರು, ಅದು JS ಏನೋ ಫಂಕ್ಷನ್ಸ್ ಅದು ಇದು ಎಲ್ಲ ಇತ್ತು. ಆಮೇಲೆ ಹೋಗೋಣ ಅಂತ ಡಿಲೇ ಮಾಡಿಕೊಂಡೆ. ಇಲ್ಲ ಗುರು, ಇವತ್ತು ಹೋಗಿ ಬರಬೇಕು. ಆಮೇಲೆ ಇನ್ನೊಂದು ಸತಿ ಹೋಗ್ಬೇಕಾಗತ್ತೆ ವೆಡ್ನೆಸ್ಡೇ. ಯಾವಾಗಲಾದ್ರು ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ. ಅದು ಇವತ್ತು ಮುಗ್ಸೋದು ಕಷ್ಟ ಗೈಸ್. ಒಳ್ಬೇಕಿತ್ತು, 8 ಗಂಟೆಗೆ ಹೊರಟಿದ್ದು ಮುಗೀತಿತ್ತು. ನೆಮ್ಮದಿಯ ನಿಧಾನಕ್ಕೆ ಹೋಗ್ಬಿಟ್ಟು ನಿಧಾನಕ್ಕೆ ಬರುಮ ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಇನ್ನೊಂದು ಸತಿ ಎಕ್ಸ್ಟ್ರಾ ಹೋದರೆ ಮುಗೀತು. ಬನ್ನಿ ಗೈಸ್, ಹೋಗ್ತಾ ಹಂಗೆ ಮಾತಾಡ್ಕೊ ಹೋಗುಮ. ಯಾ ಗೈಸ್, ಬನ್ನಿ ಗೈಸ್, ಒಳ್ಳು ಆರಾಮ್ಸಾಗಿ ಹೋಗೋದಷ್ಟೇ, ಇನ್ನೇನಿಲ್ಲ. ಸೀನು ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರುವ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರುವ. 94% ಚಾರ್ಜ್ ಐತೆ. ಟೈಮ್ ಬಂದು 9:56. ಆರಾಮ್ಸಾಗಿ ಹೋಗ್ಬೇಕು ಗೈಸ್ ಅಷ್ಟೇ, ಇನ್ನೇನು ಸೀನಿಲ್ಲ. ಇಲ್ಲೇನೋ ಪೈಪಿಂದೇನೋ ಕೆಲಸ ಮಾಡ್ತವ್ರೆ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಗೈಸ್. ಆರಾಮ್ಸಾಗಿ ಹೋಗಿ ಇವತ್ತು ಕಾಲೇಜ್ಗೆ ಹೋಗಿ ಎಲ್ಲನೂ ಮುಗಿಸ್ಕೊ ಬಂದರೆ ಕೆಲಸ ಮುಗ್ದೋಗತ್ತೆ. ಇನ್ನೊಂದು ಸತಿ ಹೋಗ್ಬೇಕು ಬುಧವಾರ. ಅಷ್ಟೇ, ಇನ್ನೇನಿಲ್ಲಪ್ಪ. ಆ್ಯಕ್ಚುಲಿ ಡಿಲೇ ಮಾಡ್ಕೊ ಬಂದು ಇವತ್ತು ಹೋಗ್ತಾ ಇದ್ದೀನಿ ಶ್ರೀನಗರ ಗಾಡಿ. ಅದಕ್ಕೆ ಇವಾಗ ಹೊರಟ್ರೆ ಅವರು ಲೆಕ್ಕದಲ್ಲಿ 12ಕ್ಕೆ ಹೋದ್ರು. ನೆಮ್ಮದಿಯಾಗಿ ಊಟ ಮಾಡ್ಕೊಂಡು 1 ಗಂಟೆಗೆ ಬಿಡ್ತೀನಿ ಮೈಸೂರನ್ನ. 3 ಗಂಟೆಗೆ ಬರ್ತೀನಿ. ಅಂದರೆ 1 ಅವರಲ್ಲೇ ಹೋಗ್ಬೋದು, 1.25 ಅವರಲ್ಲಿ ಹೋಗ್ಬೋದು. ಬಟ್ ಬೇಡ, ನಾನು ಬೇಗ ಬಂದು ಇಲ್ಲಿ ಏನೋ ಕಿತ್ತು ದಬಾಕದೆ ಅಂಥದ್ದೇನಿಲ್ಲ. ನೆಮ್ಮದಿ ಜೀವನ ಗುರು. CGPA ಟು ಪರ್ಸೆಂಟೇಜ್ ಕನ್ವರ್ಷನ್ ಸರ್ಟಿಫಿಕೇಟ್ ಅಮೌಂಟ್ ಬಂದು ಇದಕ್ಕೆ 500 ಇದೆ. ಗುರು ಬೇಕಿತ್ತು ನನಗೆ. ನೋಡೋಣ ಅದು ಹೆಂಗಿರತ್ತೆ. ಆ್ಯಕ್ಚುಲಿ ಆರಾಮ್ಸಾಗಿ ಹೋಗ್ಬೇಕಷ್ಟೇ ಗುರು, ಇನ್ನೇನಿಲ್ಲ. ನೆಮ್ಮದಿಯಾಗಿ PGCET ರಿಸಲ್ಟಿಂದ ಅಷ್ಟೇನು ಅಪ್ಡೇಟ್ಸು ಇಲ್ಲ. ನೋಡೋಣ, ಅದು ಬರಲಿ. ಜೀವನದಲ್ಲಿ ಏನು ಮಾಡೋದು ಅನ್ನೋದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ತುಂಬ ದುಡ್ಡಿದ್ದರು ದೇಶ ಬಿಟ್ಬಿಡ್ಬೋದಿತ್ತು ಗುರು. ಟೂ ಮಚ್ ಮನಿ ಲೀವ್ ದ ನೇಷನ್. ತುಂಬ ಇದ್ರೆ ಏನು ಗುರು, ಅವ್ರಿಗೆ ಯಾರು ರೂಲ್ ಮಾಡ್ತಾರೆ ಅದೆಲ್ಲ ಮ್ಯಾಟರ್ ಆಗಲ್ಲಪ್ಪ. ಯಾರು ರೂಲ್ ಮಾಡ್ತಾರೆ ಮ್ಯಾಟರ್ ಆಗದೆ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಅವಾಗಲೇ ಮ್ಯಾಟರ್ ಆಗೋದು. ಫುಲ್ ದುಡ್ಡಿರೋರಿಗೆ ಏನಾದರೂ ಅವ್ರಿಗೆ ಗೊತ್ತು, ಸರ್ವೈವ್ ಆಗ್ತಾರೆ ಅವ್ರಿಗೆ. ಏನಪ್ಪ ಮಾಡೋದು ಲೆಕ್ಕದಲ್ಲಿ ಕೆಲಸ. ಕನ್ವರ್ಷನ್ ಸರ್ಟಿಫಿಕೇಟ್ ಇಸ್ಕೊಂಡು ಒನ್ನಜಿ 2ಕ್ಕೂ ಅಟ್ ಎ ಟೈಮ್ ಹಾಕ್ಬಿಟ್ಟಿದ್ರೆ PDC ಮತ್ತು ಕನ್ವರ್ಷನ್ ಸರ್ಟಿಫಿಕೇಟ್ಗೆ ಎಷ್ಟೊಂದು ಕೆಲಸ ಒಂದೇ ಸತಿ ಮುಗ್ದೋಗೋದು. ಒಳ್ಳೆ ಏನೇನೋ ಆಟ ಆಡ್ಕೊಂಡೆ ಏನು ಮಾಡೋದಪ್ಪ. ಇವಾಗ ಆರಾಮ್ಸಾಗಿ ಇವತ್ತು ಹೋಗ್ಕೊಂಡು ಏನೋ ಮಾಡ್ಬೇಕಲ್ಲಪ್ಪ. ಆರಾಮ್ಸಾಗಿ ಹೋಗೋದಷ್ಟೇ, ಇನ್ನೇನಿಲ್ಲ ಸೀನು. ಆ ಕಡೆ ಯೂಟ್ಯೂಬ್ ವ್ಯೂಸು ಕೊಡ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಅವನಿಗೆ ಒಂಚೂರು ದುಡ್ಡಾರು ಬೇಕು. ಲೆಟ್ಸ್ ಡೂ ಸಮಥಿಂಗ್ ಬ್ರೂಸ್, ದಟ್ಸ್ ಇಟ್ ಬಾಯ್ಸ್. ಇನ್ನೇನಿಲ್ಲ, ಹಿಂಗೆ ಆರಾಮ್ಸಾಗಿ ಮೈಸೂರಿಗೆ ಹೋಗೋದು ಅಷ್ಟೇ. ಇನ್ನೇನು ಹೋಗಿ ಬಂದರೆ ಕೆಲಸ ಮುಗಿಯಿತು. ಇನ್ನೇನು ಮಾಡೋದು ಗೈಸ್ ಅಷ್ಟೇ, ಹೋಗೋದು ಬರೋದು ಅದೇ ಆಗೈತೆ ಜೀವನ. ಇಲ್ಲೂ ಓಡಾಡಿರ್ಲಿಲ್ಲ ಬಿಡಿ ಲೆಕ್ಕದಲ್ಲೇ. ಅದು ಮಂಡ್ಯಕ್ಕೋ ಗಾಡಿ ತಂದಮೇಲೆ ನಾನು ಮೇಲ್ಕೋಟೆ ಬಿಟ್ಟೆ, ಹೊರಗಡೆ ಹೋಗಿಲ್ಲ. ಮೇಲ್ಕೋಟೆಯಲ್ಲೇ ಆಟ ಆಡ್ಕೊ ಇದ್ದೆ. ಇವತ್ತು ಹೋಗಿ ಮುಗಿಸ್ಕೊ ಬಂದ್ಬಿಟ್ರೆ ಇನ್ನೂ ಮಾಮೂಲಿ ನಾಡ್ದು ಒಂದು ಸತಿ ಅವರೇ ಮುಗಿಯುತ್ತೆ. ಆಮೇಲೆ ಮಧ್ಯದಲ್ಲಿ ಮದ್ದೂರಿಗೆ ಹೋಗಿದೆ. ಇನ್ನೂ ಅದು ಪೊಲೀಸ್ ವೆರಿಫಿಕೇಷನ್, ಅವರು ಫೋನ್ ಮಾಡಿಲ್ಲ. ನಾನು 1 ವಾರ ನೋಡೋಣ ಅಂತ ಸುಮ್ಮನೆ ಇದ್ದೀನಿ ಲೆಕ್ಕದಲ್ಲಿ. ಅದೇ ನೋಡೋಣ, ಎಲ್ಲ ಒಂದು ಸತಿ ಮುಗಿಸ್ಕೊಂಡು ಅವನಜ್ಜಿ ಸ್ವಲ್ಪ ಕೆಲಸ ಅದು ಬುಧವಾರ ಮುಗಿದು ಬಿಡಲಿ. ಇನ್ನೊಂದು ಸತಿ ಹೋಗ್ಬೇಕಲ್ಲಪ್ಪ ಮೈಸೂರಿಗೆ. ಅದು ಗೈಸ್, ಅದೊಂದು ಕೆಲಸ ಎಲ್ಲ ಮುಗಿದು ಬಿಟ್ರೆ ನನ್ನ 90% ಕೆಲಸ ಮುಗ್ದಂಗೆ.
ಆರಾಮ್ಸ KRS ಮೇಲೆ ಒಯ್ತೀನಿ ಅಂತ ಅನ್ಕೋತೀನಿ. ಶ್ರೀರಂಗಪಟ್ಟಣ ಅಂಕಿಲ್ಲ ಹೋಗೋಣ. ಅದು ಗೊತ್ತಿಲ್ಲ ರೋಡ್ ಚೆನ್ನಾಗಿದ್ಯೋ ಇಲ್ವೋ, ಯಾರಿಗೆ ಬೇಕಪ್ಪ ನಿಧಾನಕ್ಕೆ ಹೋದ್ರು ಆಯ್ತದೆ. ಅದರಿಂದ ಲೆಟ್ಸ್ ಗೋ ಸ್ಲೋ ಬ್ರೋ. ಸ್ಲೋ ಆಗಿ ಹೋಗೋದು ಅಷ್ಟೇ. ಫಾಸ್ಟಾಗಿ ಹೋಯ್ತಿದ್ದು 42 ಎಕೋದಲ್ಲೇ ಆದರೆ ಎಕೋದಲ್ಲೇ ಹೋದೆ ನಾನು ಹೇಳೋಕ್ಕಾಗಲ್ಲ. ಏನು ಮಾಡೋದು ಗೊತ್ತಿಲ್ಲಪ್ಪ. ಆರಾಮ್ಸಾಗಿ ಹೋಗ್ಬೇಕಷ್ಟೇ ಕಾಲೇಜ್ಗೆ. ಏನು ಮಾಡೋದು ಗೈಸ್, ಹೇಳ್ಬೇಕು ನೀವೇ. ಸಜೆಷನ್ ಮಾಡಿ ಏನಾದ್ರು ಕಿತ್ತು ದಬಾಗಕ್ಕೆ. ಹೆಂಗ್ ನಡೀತಿದೆ ಲೈಫು? ಎಲ್ಲ ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಗುರು. ನಂದು ಚೆನ್ನಾಗಾಗಲಿ ಎಲ್ಲ. ಏನು ಮಾಡೋದಪ್ಪ, ಕಡೆ IAS ಬಂದಿದ್ರೆ ಇನ್ನೊಂದು 20 ಮಾರ್ಕ್ಸ್ ಬಂದುಬಿಟ್ಟಿದ್ದೀರ. 24 ಮಾರ್ಕ್ಸ್ ಬಂದಿದ್ರೆ ಗುರು ಚಿಲ್ ಮಾಡ್ಕೊ ಇರ್ತಿದ್ದೆ ಆರಾಮ್ಸಾಗ. ಅವನ ಅಜ್ಜಿ ಅದೊಂದು ಏನಾದ್ರು ಆಗ್ಬಿಟ್ಟಿದ್ರೆ ಲೈಫ್ ನೆಮ್ಮದಿ. IISc ಬ್ಯಾಂಗ್ಳೂರ್ ಕರ್ನಾಟಕದಲ್ಲೇ ಚಿಂದಿ ಜೀವದ ಲೈಫ್ ನೆಮ್ಮದಿ ತಗೋಬೋದಿತ್ತು. ಬಟ್ ಯಾವೆಲ್ಲ ಅನ್ಕೊಂಡಂಗೆಲ್ಲ ಆಗಲ್ಲ. ಪ್ರಿಪ್ರೇಷನ್ ಇನ್ನೂ ಬೇಕಿತ್ತು. ಅದೊಂಥರ ಲರ್ನಿಂಗ್ ಫೇಸ್ ಗುರು. ಬಟ್ ಜೀವನದಲ್ಲಿ ತುಂಬ ಹೊತ್ತು ಲರ್ನ್ ಮಾಡ್ತಾನೆ ಇರೋಕ್ಕಾಗಲ್ಲ. ಬೇಗ ಅರ್ನ್ ಮಾಡಬೇಕು. ನೋಡೋಣ ಏನಾಗತ್ತೆ ಸೀನ್ಗಳು. ಆರಾಮ್ಸಂಗೆ ಹಿಂಗೆ ಓಡಾಡ್ಕೊಂಡೆ ಇವತ್ತು ಎಲ್ಲ ಕೆಲಸನೂ ಮುಗಿಸ್ಕೊಬಿಟ್ಟು ಬಂದ್ಬಿಟ್ರೆ ನನ್ನ ಕೆಲಸ ಸಾರ್ಥಕವಾಗುತ್ತೆ. ನಿಧಾನಕ್ಕೆ ಹೋಗಮ್ಮ, ಏನು ಬೇಗ ಹೋಗಿ ಏನು ಕಿತ್ತಬಕ್ಕೋದಿಲ್ಲ. ಈಗ ಹೆಂಗೇ ಹೋದ್ರು ಒಯ್ತೀನಿ ಗುರು. ಒಂದು 11:30 ಅಷ್ಟೊತ್ತಿಗಂತೂ ಪಕ್ಕ ಹೋಗ್ತೀನಿ. ಇಲ್ಲ 12 ಗಂಟೆ ಒಳಗಡೆ ಅಂತೂ ಹೋಗ್ತೀನಿ. ಅಲ್ಲೋರು 5 ನಿಮಿಷ ಕೊಡ್ತಾರೆ. ಅದನ್ನ ಹೋಗಿ ಈಸ್ಕೊ ಬಂದರೆ ಇನ್ನೇನಿಲ್ಲ ಸೀನು. ಎಲ್ಲ ಕೆಲಸನೂ ಮುಗೀತು. ಅದೊಂದು ಹೋಗಿ ಈಸ್ಕೊರ್ಬೇಕಷ್ಟೇ. ಇನ್ನೇನು ಇವತ್ತು ಅಲ್ಲಿ ಬೇರೆ ಏನು ಕೆಲಸ ಇಲ್ಲ. ನೋಡೋಣ ಅಷ್ಟೇ ಗೈಸ್. ಇನ್ನೇನು ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ. ಇನ್ನೇನು ಹಾಕೊಂಡು ಏನು ಮಾತಾಡಲಿ ನನಗೂ ಗೊತ್ತಾಯ್ತಿಲ್ಲ. ಏನಾದ್ರು ಮಾತಾಡ್ಕೊ ಹೋಗೋಣ ಅಂದರೆ ಏನು ಗುರು, ಏನು ಮಾತಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ. ನೋಡೋಣ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ದ ಬೆಸ್ಟ್ ಬ್ರೋ. ಐ ಥಿಂಕ್ ಏನೋ ಒಂದು ಒಳ್ಳೇದಾಗತ್ತೆ ಅಂದ್ಕೊಂಡೆ ಅಷ್ಟೇ. ಏನೋ ಒಂದು ಆಗ್ತಾ ಇದೆ ಗುರು. ಒಟ್ಟಿನಲ್ಲಿ ಲೈಫಲ್ಲಿ ನೆಮ್ಮದಿಯಾಗಿದ್ದೀವ ಅದು ಮುಖ್ಯ. ನೆಮ್ಮದಿ ಇರಬೇಕು ಗುರು ಮನುಷ್ಯಂಗೆ. ಮನಿ ಇದ್ದರೆ ಪೀಸ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಮೋರ್ ಮನಿ ಮೋರ್ ಪೀಸ್ ಅಂದರೆ ಸ್ವಲ್ಪ ಇಲ್ಲೀಗಲ್ ಆಗಿದ್ರೆ ಒಂಚೂರು ತಲೆ ಬಿಸಿ ಇರುತ್ತೆ. ಬಟ್ ಅವರು ಲೀಗಲ್ ಆಗಿದ್ರೆ ಮೋರ್ ಮನಿ ಮೋರ್ ಪೀಸ್ ಗುರು. ಬಿಕಾಸ್ ನೀನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ರೈಟ್? ಯಾವ ಲೊಕೇಶನಿಗೆ ಬೇಕಾದ್ರೆ ಚಿಂತೆ ಇಲ್ದೇ ಹೋಗ್ಬೋದು. ನೋಡೋಣ, ಇನ್ನೇನಿಲ್ಲ ಗೈಸ್. ಇನ್ನೇನು ಕದ್ಲಿಗೆರೆ ಬಂತು. ಇನ್ನು ನೆಕ್ಸ್ಟ್ ಜಕ್ಕನಹಳ್ಳಿ, ಪಾಂಡುಪುರ ಲೆಕ್ಕದಲ್ಲಿ ನಿಧಾನಕ್ಕೆ ಹೋಯ್ತಾ ಇರೋದಷ್ಟೇ. ಇನ್ನೇನಿಲ್ಲ ಸೀನು. ಎಷ್ಟು 4 ಕಿಲೋಮೀಟ್ರ್ ಓಡಿಸಿದ್ದೀನಿ ಈಗ ಮನೆಯಿಂದ. 3.9 ಐತೆ. 4 ಹಾಕ್ಲಿ ಹಂಗೆ ಆಫ್ ಮಾಡುಮ್ಮ. ಇದೇನು ಗುರು 2 ವರ್ಷ 25,000 ಕಿಲೋಮೀಟ್ರ್ ಇವತ್ತೇ ಹೊಡೆಯೋ ಸಾಧ್ಯತೆ ಕಾಣ್ತಾ ಇದೆ. ಹೋದ್ರೆ ಪಕ್ಕ ಆಗೋದು ಗುರು. 56 ಒಂದು 60 ಅಂದ್ಕೊಂಡ್ರು. 120 25,000 ಕಿಲೋಮೀಟ್ರ್ ಈ ಗಾಡಿ ಹೊಡೆಯುತ್ತೆ. ಅದೊಂದು 25,000 ಹೊಡೆದ್ಮೇಲೆ ಒಂದು ವಿಡಿಯೋ ಮಾಡಬೇಕಲ್ಲ ಗುರು. 25,000 ಕಿಲೋಮೀಟ್ರ್ ಓಡಿಸಿರೋದ್ರ ಬಗ್ಗೆ ಮಾಡಮ್ಮ ಒಂದು ವಿಡಿಯೋನ. 24,915 ಕಿಲೋಮೀಟ್ರ್ ಆಗೈತೆ. 25,000 ಆದಮೇಲೆ ಒಂದು ವಿಡಿಯೋ ಮಾಡಬೇಕು ಅಷ್ಟೇ. ಇನ್ನೇನಿಲ್ಲ, ಆರಾಮ್ಸಾಗಿ ಮೈಸೂರಲ್ಲಿ ಕಾಲೇಜ್ಗೆ ಹೋಗಿ ನಾನು ನಿಮಗೆ ಸಿಗ್ತೀನಿ. ಮಧ್ಯದಲ್ಲಿ ಏನಾದ್ರು ಹಾಕ್ಕೊಂಡ್ರೆ ಹಾಕೋತೀನಿ, ಇಲ್ಲ ಅಂದರೆ ಡೈರೆಕ್ಟ್ ಮೈಸೂರಲ್ಲಿ ಸಿಗ್ತೀನಿ ಗೈಸ್ ಅಷ್ಟೇ. ಇನ್ನೇನಿಲ್ಲ, ಸಿಗೋಣ ಗುರು ಮೈಸೂರಲ್ಲಿ. ಗೈಸ್ ಇವಾಗ ಬಂದೆ. ಟೈಮ್ ಬಂದು ಅದೇ 11:56 ಆಗಿದೆ. ಹೋಗಿ ಈಸ್ಕೊ ಬರ್ಬೇಕು ಈಗ. ಲೆಕ್ಕದಲ್ಲಿ ಅದು ಮೇಲ್ ಬಂದಿರೋದು 30ನೇ ತಾರೀಕು ಜೂನು. ನಾನು ಬಂದಿರೋದು ಇವತ್ತು 13ನೇ ತಾರೀಕು. ಲೆಕ್ಕದಲ್ಲಿ ನೋಡಿ ಎಷ್ಟು ಡಿಲೇ ಮಾಡಿದ್ದೀನಿ ಅಂತ. ಒಂದ್ಸತಿ ಡಿಲೇ ಮಾಡಿಬಿಟ್ರೆ ಗೈಸ್ ಅದು ಡಿಲೇ ಆಗ್ತಾನೆ ಇರುತ್ತೆ. ಲೆಕ್ಕದಲ್ಲಿ ಆದಷ್ಟು ಬೇಗ ಈಸ್ಕೋಬೇಕು. ಇವಾಗ ಅಲ್ಲಿ ಗೋಲ್ಡನ್ ಜುಬ್ಲಿ ಅಲ್ಲಿ ಮೇಲೆ ಇದೆಯಲ್ಲ ಗುರು, ಅಲ್ಲಿ ಹೋಗಿ ಈಸ್ಕೊ ಬರಬೇಕು. ಅದೊಂದು ಸೈಡ್ ಜೆರಾಕ್ಸ್ ಹಾಕ್ಸ್ಕೊಬಿಟ್ಟು ಹೋಗ್ತೀನಿ. ಇರಲಿ, ಏನು ಅಲ್ಲೇನು ಕೇಳೋಲ್ಲ, ರಿಟರ್ನ್ ಕೊಡ್ತಾರೆ. ಬಟ್ ಆ್ಯಕ್ಚುಲಿ ಒಂದು ಸೆಟ್ ಇರಲಿ ಅಂತ ಫೀಸ್ ರೆಸಿಪ್ಟ್ ಒಂದು ಜೆರಾಕ್ಸ್ ಹೊಡಿಸ್ತೀನಿ ಗುರು. ಇನ್ನೇನು ಇಲ್ಲ ಲೆಕ್ಕದಲ್ಲಿ. ಅದು ಹೊಡಿಸ್ಕೊಂಡೆ ನೋಡೋಣ. ಆರಾಮ್ಸಾಗಿ ಹೊಲ್ಡುಮ. ಒಂದು 2 ಗಂಟೆಗೆ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೊಲ್ಡುಮ. ಸ್ವಲ್ಪ ರೆಸ್ಟ್ ತೊಗೊಳ್ಡು. ಬೇಗ ಹೋಗಲ್ಲ, ಏನು ಮಾಡಿ ಕಿತ್ತಿ ದಬಾಕೋದೇನಿಲ್ಲ. ಗೈಸ್ ಅಷ್ಟೇ. ಇನ್ನೇನು 24,967 ಕಿಲೋಮೀಟ್ರು ಗಾಡಿ ಓಡೈತೆ ಅಷ್ಟೇ ಗೈಸ್. ಇನ್ನೇನಿಲ್ಲ, ಆರಾಮ್ಸಾಗಿ ಸಿಗೋಣ ಗುರು. ಇನ್ನೇನು
ನೋಡ್ತೀನಿ, ಬಂದ್ಬಿಟ್ಟು ಹಂಗೆ ಮಾತಾಡ್ತೀನಿ, ಇಸ್ಕೊಬಂದು ಅದು ಸರ್ಟಿಫಿಕೇಟ್ ತೋರಿಸೋದಾದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ತೋರಿಸಲ್ಲ. ನೋಡೋಣ, ಇಷ್ಟ ಆದರೆ ತೋರಿಸ್ತೀನಿ, ಇಷ್ಟ ಆಗಲಿಲ್ಲ ಅಂದರೆ ತೋರಿಸಲ್ಲ ಅಷ್ಟೇ ಗೈಸ್. ಇನ್ನೇನು ಸಿಗೋಣ ಮತ್ತೆ. ಯಾ ಗೈಸ್, ಈಗ ಈಸ್ಕೊಬಂದೆ ಅವರು CGPA2% ಕನ್ವರ್ಷನ್ ಸರ್ಟಿಫಿಕೇಟ್. ಇದೊಂದು ಬೇಕಿತ್ತು ಲೆಕ್ಕದಲ್ಲಿ ಇರಲಿ ಅಂತ. ಇವಾಗ ಇನ್ನೇನಿಲ್ಲ, ಆರಾಮ್ಸಾಗಿ ಮನೆಗೆ ಒಳ್ಳೇದು ಊಟ ಹೊಡ್ತೀನಿ 1:30-2 ಗಂಟೆ. ಅಲ್ಲೇ ಟೈಮ್ ಆಗಿಬಿಟ್ಟಿದೆ ಅವರು ಲೆಕ್ಕದಲ್ಲಿ 12:54. ಅಷ್ಟೇನಪ್ಪ, ಇನ್ನೇನಿಲ್ಲ, ಆರಾಮ್ಸಾಗಿ ಹೋಗೋದು. ಇನ್ನೇನು ಗೈಸ್, ಹೋಗೋಣ ಹಂಗೆ ಗಾಡೀಲಿ ಮೋಟೋ ವ್ಲಾಗ್ ಹಾಕೊಂಡು ಆಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ಹೆಂಗೆ ಕಾಣ್ತಾ ಇದ್ದೀನಿ ಗುರು, ಯಾಕೋ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಕೂದಲು ಹೆಂಗೆಂಗೋ ಕೆದರ್ಕೊಂಡಿರೋದಕ್ಕೇನೆ ಇರಬೇಕು. ಬಟ್ ಇವಾಗ ಇದಾಗಿದ್ದ ತಕ್ಷಣ ಈಗ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ನಿಧಾನಕ್ಕೆ ಹೊರಡ್ಬೋದು ಗುರು. ಹಿಂಗೆ ಹೋದರೆ 2:30ಗೆ ಹೋಗ್ತೀನಿ, ಬಟ್ ಬೇಡ, ಊಟ ಮಾಡ್ಕೊಂಡೆ ಹೋಗುಮ ಅಂತ. ಯಾಕೆ ರಿಸ್ಕು, ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದಲ್ಲ. ಇನ್ನೇನಿಲ್ಲ ಗುರು, ಆರಾಮ್ಸಾಗಿ ಹೋಗ್ತೀನಿ ಅಷ್ಟೇ ಮನೆಗೆ. ಆಮೇಲೆ ಸಿಗೋಣ ಹಂಗೆ ಮೋಟೋ ವ್ಲಾಗ್ ಹಾಕ್ಕೊಂಡು ಅಥವಾ ಮಧ್ಯದಲ್ಲಿ ಏನಾದ್ರು ವಿಷಯ ಇದ್ದರೆ ಸಿಗ್ತೀನಿ. ಮತ್ತೆ ಏನಾದ್ರು ಮಧ್ಯದಲ್ಲಿ ಏನಾದ್ರು ಆ ಮೋಟೋ ವ್ಲಾಗ್ ಏನಾದ್ರು ವ್ಲಾಗ್ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಮೋಟೋ ವ್ಲಾಗಲ್ಲೇ ಸಿಗೋಣ ಗೈಸ್. ಸರಿನಾ ಗೈಸ್? ಯಪ್ಪ ಮುಗೀತು ಎಲ್ಲ, ಅವಾಗಲೇ ಆಯಿತು ಗುರು. ಲೆಕ್ಕದಲ್ಲಿ ಊಟ ಆಡ್ಕೊಂಡು ಅವಾಗಲೇ ಒಳ್ಳೆಬೋದಿತ್ತು, ಒಂದು 2 ಗಂಟೆ ಅಷ್ಟೊತ್ತಿಗೆ ಬಿಡ್ಬೋದಿತ್ತು. ಆಲೇ 2:38 ರೋಡ್. ಅಂದರೆ ಆ್ಯಕ್ಚುಲಿ ಫುಲ್ಲು ಸೆಕೆ. ಜರ್ಕಿನ್ ಇದು ಹಾಕೋ ಬರಬಾರ್ದಿತ್ತಪ್ಪ, ಯಾವ್ದಾದ್ರು ಬೇರೆದು ಹಾಕೋ ಬಂದಿರೋ ಆಗ್ತಿತ್ತು. ಅದೇ ಗ್ರೀನ್ದು ಹಾಕ್ತಿದ್ನಲ್ಲ, ಇದು ಹಾಕೋ ಬಂದು ಸೆಕೆಗೆ ಪರದಾಡೋಗಿದ್ದೀನಿ. ಆಗಲ್ಲ ಗುರು ಸೆಕೆ. ಫಸ್ಟ್ ಒಳ್ಳಬೇಕು, ಬನ್ನಿ ಹೊಳ್ತಾ ಮಾತಾಡೋಮ ಹಂಗೆ. ಗುರು ಎಲ್ಲ ಮುಗೀತು, ಈಸ್ಕೊಂಡಿದ್ದೆಲ್ಲ ಆಯಿತು. ಬೇಸಿಕಲಿ ಇದಕ್ಕೇ ಬಂದಿದ್ದ ಕೆಲಸ ಆಯಿತು. ಬಟ್ ಅದೇ ಬೇಗ ಒಳ್ಳಬೇಕಿತ್ತು, ಫುಲ್ ಸೆಕೆ ಥರ ಹೊಡೀತಿತ್ತು. ಹಾಕೋ ಬರಬಾರ್ದಿತ್ತು ಗುರು, ಈ ಜರ್ಕಿನ್ನ ಹಾಕೋ ಬಂದ್ಬಿಟ್ಟೆ. ಏನೂ ಮಾಡೋಕ್ಕಾಗಲ್ಲ, ಹೋಗ್ಬೇಕಲ್ಲ ಗುರು. ಇವತ್ತು ಇದು ಬಿಚ್ಚು ಇಡೋಕ್ಕಾಗಲ್ಲ. ಏನು ಮಾಡುವ ಹಿಂಗಾದರೆ ಸೀನ್ಗಳು? ಯಾರಿಗೆ ಹೇಳೋದು ಗುರು ನಮ್ಮ ಪ್ರಾಬ್ಲಮ್ನ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಯಪ್ಪ ಸ್ವಾಮಿ, ಸೆಕೆ ಹಂಗೆ ಹಿಂಗೆ ಹೊಡಿತಿಲ್ಲ ಗುರು. ಬಟ್ ಏನು ಮಾಡೋದು, ಹೋಗ್ಬೇಕೀಗ ಆರಾಮ್ಸಾಗಿ. ಲೆಟ್ಸ್ ಗೋ ಬ್ರೋ. ಈ ಸೆಕೆ ಆಗಲ್ಲಪ್ಪ, ಇನ್ನೇನಿಲ್ಲಪ್ಪ, ಎಲ್ಲ ಬಂದು ಈಸ್ಕೊಂಡಿದ್ದ ಕೆಲಸ ಎಲ್ಲ ಆಯಿತು. ನಾಳೆ ಏನು ಮಾಡೋದು ಗೊತ್ತಿಲ್ಲ, ಆರಾಮ್ಸಾಗಿ ಹೋಗೋದಷ್ಟೇ. ನಾಳೆ ಮ್ಯಾಚ್ ಐತೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನೋಡ್ಕೊಂಡು ಒಂದಿಷ್ಟು ಕೆಲಸ ಮಾಡಬೇಕು. ಇನ್ಮೇಲೆ ವೆಡ್ನೆಸ್ಡೇ ಬಂದರೆ ಜರ್ಕಿನ್ ಯಾವುದೇ ಕಾರಣಕ್ಕೂ ಹಾಕೋ ಬರಲ್ಲಪ್ಪ. ಬಟ್ ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ, ಜರ್ಕಿನ್ ಇಲ್ಲ ಅಂದರೆ. ಅದೇ ಒಂಥರ ಎರಡು ಕಡೆ ಯೋಚನೆ ಬರೋಂಗೆ ಮಾಡೋದಿದೆ. ಏನು ಮಾಡೋಣ ಗೈಸ್ ಹೇಳಿ? ಜೊತೆಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಒಪಿನಿಯನ್ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.